Hello everyone, welcome back on Search Creator YouTube channel. Okay, so previous ವಿಡಿಯೋದಲ್ಲಿ ನಾವು ನೋಡಿದ್ವಿ BIS 601 ಅಂಡ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಕೋರ್ಸಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ನೋಡಿದ್ವಿ. ಮಾಡಲ್ 1, ಮಾಡಲ್ 2, ಮಾಡಲ್ 3 ಈ ಮೂರು ಮಾಡಲ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ತರ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋಡಿದ್ವಿ. ಈಗ ಅದೇ ತರ ಮಾಡಲ್ 5 ನೋಡ್ತಾ ಹೋಗೋಣ. ಸೊ ಇದು ಬೇಕಿತ್ತು ಅಂದ್ರೆ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ನಮ್ಮ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಲ್ಲಿ ಸಿಗುತ್ತೆ, ಅಥವಾ ಡೈರೆಕ್ಟ್ ಡೌನ್ಲೋಡ್ ಈ ವಿಡಿಯೋ ನೋಡ್ಬೇಕಂದ್ರೆ ನೀವು ಡೌನ್ಲೋಡ್ ಮಾಡಬಹುದು. ಅಂದ್ರೆ ಸೊ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ನಂಬರ್ನ ಕೊಟ್ಟಿರ್ತೀನಿ, ಮತ್ತೆ UPI ಕ್ಯೂ ಆರ್ ಕೋಡ್ ನಂಬರ್ನು ಕೂಡ ಕೊಟ್ಟಿರ್ತೀವಿ, UPI ನಂಬರ್ ಕೊಟ್ಟಿರ್ತೀವಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ಪೇ ಮಾಡಿ 5.49 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ನ ಡೌನ್ಲೋಡ್ ಮಾಡಬೇಕಂದ್ರೆ 5.49 rupees ನ ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ ಏನ್ ಕೊಟ್ಟಿದ್ವಿ ಆ ನಂಬರ್ಗೆ ಡೈರೆಕ್ಟ್ ಸೆಂಡ್ ಮಾಡಿದ್ರೆ ನಮ್ಮ ಟೀಮ್ ವೆರಿಫೈಡ್ ಮಾಡಿ ನಿಮಗೆ ಅತಿ ಬೇಗನೆ ವಿತಿನ್ 5 minutes ಅಲ್ಲಿ ನಿಮಗೆ ಈ ಮಾಡಲ್ ಕ್ವಶನ್ ಪೇಪರ್ನ ಅಥವಾ ಇಂಪಾರ್ಟೆಂಟ್ ಕ್ವಶನ್ ಪಾಸಿಂಗ್ ಪ್ಯಾಕೇಜ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬೇಗನೆ ಕಳಿಸ್ತಾರೆ. ಸೊ ಇದು ಸೊಲ್ಯೂಷನ್ ಇಲ್ಲ, ಇದೆ ಜಸ್ಟ್ ನಾವು ಈ ಸೊಲ್ಯೂಷನ್ಸ್ ನಿಮ್ಮ ನೋಟ್ಸ್ ಅಲ್ಲೇ ಹುಡುಕೋಬೇಕು, ಅಥವಾ ನೀವು ಇದನ್ನ ಬೇಸ್ ಮೇಲೆ ಪ್ರಿಪೇರ್ ಆಗ್ಬೋದು, ಜನರಲ್ ಪ್ರಿಪೇರ್ ಆಗ್ಬೋದು. ಸೊ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಅಂದ್ರೆ ಜನರಲ್ ಪ್ರಿಪೇರ್ ಆಗುತ್ತೆ ಕಂಡ್ರೆ, ನಿಮಗೆ ಕೋಡಿಂಗ್ ನಾಲೆಜ್ ಇತ್ತು ಅಂದ್ರೆ ಜನರಲ್ ಪ್ರಿಪೇರ್ ಆಗ್ಬೋದು. ಓಕೆನಾ? ಸೊ ಇದು ಥಿಯರಿಟಿಕಲ್, ಇದು ಆಕ್ಚುಲಿ ಫ್ಯಾಕ್ಟ್. ಸೊ ಇದ್ರಿಗೆ ಈಗ ಮಾಡಲ್ 5 ನೋಡ್ತಾ ಹೋಗೋಣ. ಮಾಡಲ್ 5 ನೇಮ್ ಬಂದ್ಬಿಟ್ಟು ಮಾಂಗೋ ಡಿಬಿ. ಮಾಂಗೋ ಡಿಬಿ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಅನ್ಕೋತೀನಿ ನಿಮ್ಗೆ. ಜನರಲ್ ಆಗಿ ಯಾರೇ ಒಬ್ಬ ಹುಡುಗ ಕಂಪ್ಯೂಟರ್ ಸೈನ್ಸ್ ಆಗಲಿ ಇನ್ಫಾರ್ಮೇಶನ್ ಸೈನ್ಸ್ ಹುಡುಗಾಗ್ಲಿ ವಾಟ್ ಈಸ್ ಮಾಂಗೋ ಡಿಬಿ ಅಂತ ಕೇಳಿದ್ರೆ ಪ್ರತಿಯೊಬ್ರು ಹೇಳೋದು ಡೇಟಾ ಬೇಸ್. ಇಟ್ ಈಸ್ ಎ ಡೇಟಾ ಬೇಸ್. ಏನ್ ಡೇಟಾ ಬೇಸ್ ಇದು? ಇದು ನಾನ್ ರಿಲೇಷನ್ ಡೇಟಾ ಬೇಸ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಈ ಮಾಡಲ್ ಅಲ್ಲಿ ಓದ್ತಾ ಹೋಗಿರ್ತಾರ. ನಿಮ್ಗೆ ಕ್ಲಾಸಸ್ ಅಲ್ಲಿ ಮಾಡಿರ್ತಾರ ಅನ್ಕೋತೀನಿ. ಸೊ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಆಯ್ತಾ? ಸೊ ಮಾಂಗೋ ಡಿಬಿ ಅಂತಾನೆ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ಎಷ್ಟೊಂದು ವಿಡಿಯೋಸ್, ಲಾಟ್ಸ್ ಆಫ್ ವಿಡಿಯೋಸ್ ನಿಮ್ಗೆ ಸಿಗ್ತವೆ. ಅದ್ರ ಬಗ್ಗೆ ಇನ್ ಡೆಪ್ತ್ ನೀವು ತಿಳ್ಕೊಬಹುದು. ಓಕೆನಾ? ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ತರ ಕೇಳ್ಬೋದು ಇದ್ರಲ್ಲಿ. ಸೊ ಈ 5ನೇ ಮಾಡಲ್ ಅಲ್ಲಿ ಫಸ್ಟ್ನೇ ಕ್ವಶನ್ ಈ ತರ ಕೇಳ್ಬೋದು. ಮೇ ಬಿ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಮಾಂಗೋ ಡಿಬಿ ಡಾಕ್ಯುಮೆಂಟ್ ವಿತ್ ಅನ್ ಎಕ್ಸಾಂಪಲ್. ಸೊ ನೀವು ಮಾಂಗೋ ಡಿಬಿ ಇನ್ಸ್ಟಾಲ್ ಮಾಡ್ಕೊಂಡಿರಿ. ಸೊ ಇನ್ಸ್ಟಾಲ್ ಮಾಡಿದ್ರೆ ಮತ್ತೆ ಯೂಸ್ ಮಾಡಿದ್ರೆ ಅದ್ರ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಜನರಲ್ ಕೂಡ ನೀವು ಬರಿಬಹುದು ಇದನ್ನ. ಓಕೆನಾ? ಸೊ ಇದನ್ನ ಯಾವ್ದೋ ಟೆಕ್ಸ್ಟ್ ಬುಕ್ ಓದ್ಕೊಂಡು ಇಲ್ಲಿ ನೋಟ್ಸ್ ನ ಪ್ರಿಫರ್ ಮಾಡ್ಬೇಕಂತ ಏನಿಲ್ಲ. ಇದಕ್ಕೆ ಜನರಲ್ ಕೂಡ ನೀವು ಇದನ್ನ ಓದ್ಕೊಂಡು ಬರೀಬಹುದು. ಮಾಂಗೋ ಡಿಬಿ ಸ್ಟ್ರಕ್ಚರ್ ಬರೀಬೇಕು, ಮತ್ತೆ ಡಾಕ್ಯುಮೆಂಟ್ ಅದು ಯಾವ ತರ ಇರುತ್ತೆ, ಮತ್ತೆ ಅದಕ್ಕೆ ಯಾವ ಫಾರ್ಮೆಟ್ ಇರುತ್ತೆ, ಮತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು. ಸೊ ಈ ತರ ಕ್ವಶನ್ ಕೇಳಿದ್ರೆ ಒಂದ್ ವೇಳೆ ಇದಕ್ಕೆ ಇಷ್ಟು ಬರೀಬೇಕು ನೀವು. ಇದಕ್ಕೆ ನಾವು ನಮ್ಮ ನೋಟ್ಸ್ ಅಲ್ಲಿ ಪ್ರೊವೈಡ್ ಮಾಡಿರೋ ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡಿದೀವಿ ಅಂದ್ರೆ ಇನ್ಕ್ಲೂಡ್ ಪ್ರಿಮಿಟಿವ್ ಟೈಪ್ಸ್ ಮತ್ತೆ ಎಂಬೆಡೆಡ್ ಡಾಕ್ಯುಮೆಂಟ್ಸ್ ಅರ್ರೇ, ಈ ತರ ಇಷ್ಟು ಟಾಪಿಕ್ಸ್ ಯೂಸ್ ಮಾಡ್ಕೊಂಡು ಈ ಕ್ವಶನ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ನಮ್ಮ ನೋಟ್ಸ್ ಅಲ್ಲಿ. ನೆಕ್ಸ್ಟ್ 2ನೇ ಕ್ವಶನ್ ಆಗಿ ಈ ತರ ಕೇಳ್ಬೋದೇನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮಾಂಗೋ ಡಿಬಿ ಕಲೆಕ್ಷನ್ಸ್ ಅಂಡ್ ರಿಲೇಷನಲ್ ಡೇಟಾಬೇಸ್ ಟೇಬಲ್ಸ್. ಇದನ್ನ ನೀವು ಟೇಬಲ್ ಫಾರ್ಮೆಟ್ ಅಲ್ಲೇ ಬರೀಬೇಕು. ಸೊ ಇದು ಈ ತರ ಏನ್ ಡಬಲ್ ಇದನ್ನ ಹಾಕೊಂಡು ಬರೀತಾರಲ್ಲ, ಇಲ್ಲಿ ಮಾಂಗೋ ಡಿಬಿ ಮತ್ತೆ ಇಲ್ಲಿ ರಿಲೇಷನಲ್ ಡೇಟಾಬೇಸ್ ಟೇಬಲ್ಸ್ ಅಂತ ಇದೆಯಲ್ಲ, ಸೊ ಈ ತರ ಬರ್ಕೊಂಡ್ರೆ ಹೋದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಪಾಯಿಂಟ್ ವೈಸ್. ಓಕೆ, ಇದಕ್ಕೆ ಈ ತರ ಕ್ವಶನ್ ಕೇಳಿದ್ರೆ ಈ ತರ ಬರೀರಿ. ಓಕೆನಾ? ಇದಕ್ಕೆ ನಾವು ಯೂಸ್ ಮಾಡಿರೋ ಟಾಪಿಕ್ಸ್ ಯಾವ್ಯಾವ ಅಂದ್ರೆ ಸ್ಕೀಮ್ ಆಫ್ ಫ್ಲೆಕ್ಸಿಬಿಲಿಟಿ, ಇಂಡೆಕ್ಸಿಂಗ್ ಅಂಡ್ ವ್ಯಾಲಿಡೇಷನ್. ಇಷ್ಟು ಟಾಪಿಕ್ಸ್ ನ ನಮ್ಮ ನೋಟ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ. ಅದ್ರ ಬೇಸ್ ಮೇಲೆ ಈ ಕ್ವಶನ್ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ 3ನೇ ಕ್ವಶನ್ ಈ ತರ ಕೇಳಬಹುದು ಡಿಸ್ಕ್ರೈಬ್ CRUD ಆಪರೇಷನ್ಸ್ ಇನ್ ಮಾಂಗೋ ಡಿಬಿ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ಸ್. ಸೊ ಓಕೆನಾ? CRUD ಆಪರೇಷನ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಅದು ನೀವು 3ನೇ ಸೆಮಿಸ್ಟರ್ ಇಂದನೂ ಓದ್ಕೊಂಡ್ ಬಂದಿದೆ ವಾಟ್ ಇಸ್ CRUD ಆಪರೇಷನ್ ಅಂತ. ಓಕೆನಾ? ಜನರಲ್ ಆಗಿ ಕೇಳಿದ್ರು ಬರೀಬಹುದು. ಇಲ್ಲಿ ಮಾಂಗೋ ಡಿಬಿ ಅಂತ ಒಂದು ಇದನ್ನ ಡೇಟಾಬೇಸ್ ಆಡ್ ಮಾಡಿದ್ರೆ, ಸೊ ಅದನ್ನೇ ಇಲ್ಲಿ ಮಾಂಗೋ ಡಿಬಿ ನೀವು ಬರೀಬೇಕು. ಬಟ್ ಜನರಲ್ ಆಗಿ ಬರೆದ್ರು ಓಕೆನೆ, ಅವ್ರಿಗೆ ಅರ್ಥ ಆಗೋ ಒಟ್ಟು ಪಾಯಿಂಟ್ ವೈಸ್ ಇರಬೇಕು. ಹ್ಯಾಂಡ್ ರಿಟನ್ ಕ್ಲಿಯರ್ ಆಗಿರ್ಬೇಕು, ಅರ್ಥ ಆಗೋ ತರ ಇರಬೇಕು. ಸೊ ನೋಡಿದ ತಕ್ಷಣ ಹ್ಯಾಂಡ್ ರಿಟನ್ ಕ್ಲೀನ್ ಆಗಿತ್ತು ಮತ್ತೆ ಪಾಯಿಂಟ್ ವೈಸ್ ಇತ್ತು ಅಂದ್ರೆ ಅವರು ಜಾಸ್ತಿ ಕಣ್ಣಾಡ್ಸಕ್ಕೆ ಹೋಗಿದ್ದಾರೆ. ಜಸ್ಟ್ ಏನ್ ಮಾರ್ಕ್ಸ್ ಇರುತ್ತೆ ಡೈರೆಕ್ಟ್ ಡಿಜಿಟಲ್ ಎವಲ್ಯೂಷನ್ ಅಲ್ವಾ, ಅದನ್ನ ಬೇಗ ಇದನ್ನ ಮಾಡ್ಬಿಡ್ತಾರೆ. ಸೊ ಮಾರ್ಕ್ಸ್ ನ ಅಲೋಕೇಟ್ ಮಾಡ್ತಾರೆ. ಸೊ ಅವ್ರಿಗೆ ಈ ತರ ಏನ್ ಈಗ ನಾನು ಹಿಂಗ್ ಸ್ಕಾಲ್ ಮಾಡ್ತಾ ಹೋಗ್ತೀನಿ ಮೆಲ್ಲಗೆ ಇಷ್ಟು ಸ್ಪೀಡ್ ಅಲ್ಲಿ. ಸೊ ಅವ್ರಿಗೆ ಇಷ್ಟು ಸ್ಪೀಡ್ ಅಲ್ಲಿ ಇರೋದಿಲ್ಲ. ಒಂದು ಪೇಪರ್ ನ ಇದನ್ನ ಮಾಡೋದಕ್ಕೆ 5 ಸೆಕೆಂಡ್ ಇರುತ್ತಂತೆ. ಜಸ್ಟ್ ಹಿಂಗನ್ನೋಷ್ಟಿಗೆ 5 ಸೆಕೆಂಡ್ ಒಂದು ಪೇಪರ್ ಮುಗಿಸ್ಬಿಡ್ತಾರೆ ಅವರು, ವೆಲ್ಸ್ ಮುಗಿಸ್ಬಿಡ್ತಾರೆ. ವಿತಿನ್ 5 minutes ಅಲ್ಲಿ ನಿಮ್ಮ ಪೇಪರ್ ಮುಗಿದು ಒಬ್ಬ ಸ್ಟೂಡೆಂಟ್ ಪೇಪರ್ ಮುಗಿಸಿರ್ತಾರೆ ಅವರು. ಅದಕ್ಕೋಸ್ಕರ ನೀವು ಕ್ಲೀನ್ ಆಗಿ ಹ್ಯಾಂಡ್ ರಿಟನ್ ಕ್ಲೀನ್ ಆಗಿರ್ಲಿ, ಮತ್ತೆ ಇನ್ನೊಂದು ಏನಿರ್ಲಿ ಅಂದ್ರೆ ಸೊ ಪಾಯಿಂಟ್ ವೈಸ್ ಆನ್ಸರ್ಸ್ ಇರ್ಲಿ, ಪಾಯಿಂಟ್ ವೈಸ್ ಆನ್ಸರ್ಸ್ ಇರ್ಬೇಕು. ಮತ್ತೆ ಡಯಾಗ್ರಾಮ್ಸ್ ಮಸ್ಟ್ ಅಂಡ್ ಶುಡ್. ಪ್ರತಿಯೊಂದು ಕ್ವಶನ್ ನಿಮಗೆ ಗೊತ್ತೋ ಗೊತ್ತಿಲ್ವೋ ಏನಾದ್ರೂ ಒಂದು ಡಯಾಗ್ರಾಮ್ ಅದ್ರಾಗ ಹಾಕಿರ್ಬೇಕು. ಬಟ್ ರಿಲೇಟೆಡ್ ಆಗಿ ಟೆಕ್ನಿಕಲ್ ರಿಲೇಟೆಡ್ ವರ್ಡ್ಸ್ ನ ಬರ್ದಿರ್ರಿ, ಮತ್ತೆ ಟೆಕ್ನಿಕಲ್ ಅದ ಕ್ವಶನ್ ಗೆ ರಿಲೇಟೆಡ್ ಆಗಿರೋ ಡಯಾಗ್ರಾಮ್ಸ್ ಹಾಕಿ, ಅಥವಾ ಯಾವ್ದೋ ಡಯಾಗ್ರಾಮ್ ನೀವು ಕ್ರಿಯೇಟ್ ಮಾಡ್ಕೊಂಡು ಹಾಕಿರೋ ಬಟ್ ಅದು ರಿಲೇಟೆಡ್ ಆಗಿರ್ಬೇಕು, ಆ ಕ್ವಶನ್ ಗೆ ರಿಲೇಟೆಡ್ ಆಗಿರ್ಬೇಕು, ಆತರ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇದಕ್ಕೆ ಈ ಕ್ವಶನ್ ಗೆ ನಾವು ಯೂಸ್ ಮಾಡಿರೋ ಟಾಪಿಕ್ಸ್ ಯಾವ್ದಂದ್ರೆ ಇನ್ಸರ್ಟ್ 1, ಫೈಂಡ್ 1, ಅಪ್ಡೇಟ್ 1, ಡಿಲೀಟ್ 1. ಇವೆಲ್ಲ ಏನು ಟಾಪಿಕ್ಸ್ ಅಂದ್ರೆ ಮಾಂಗೋ ಡಿಬಿ ಒಳಗೆ ಬರುತ್ತೆ. ನೀವು ಇದನ್ನ ನೋಟ್ಸ್ ಅಲ್ಲಿ ಓದಿದ್ರೆ ಅಥವಾ ಕ್ಲಾಸ್ ಅಲ್ಲಿ ಕೇಳಿದ್ರೆ ಇದು ಈಸಿ ಆಗುತ್ತೆ. ಈ ಕ್ವಶನ್ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಮಸ್ಟ್ ಸ್ವಲ್ಪ ನೋಡ್ಕೊಂಡಿರಿ, ನಾನು ಇಲ್ಲಿ ಕೊಟ್ಟಿದ್ದೀನಲ್ವಾ ಈ ಕ್ವಶನ್ ಬೇಸ್ ಮೇಲೆ ಈಗ ನೋಡ್ಕೊಳ್ಳಿ. ಓಕೆನಾ? ಸೊ ಇನ್ನು ಟೈಮ್ ಇದೆ. ನೆಕ್ಸ್ಟ್ 4ನೇ ಕ್ವಶನ್ ಎಕ್ಸ್ಪ್ಲೈನ್ ಮಾಂಗೋ ಡಿಬಿಸ್ ಅಗ್ರಿಗೇಷನ್ ಫ್ರೇಮ್ವರ್ಕ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್. ಇದೊಂದು ಕ್ವಶನ್ ಈ ತರ ಕೇಳ್ಬೋದು. ಸೊ ಈ ಕ್ವಶನ್ ಅಂತ ನಾನು ಹೇಳ್ತೀನಿ ಒಂದು 100% ಕೊಟ್ಟೆ ಕೊಡ್ತಾರೆ. ಕ್ವಶನ್ CRUD ಆಪ್ಷನ್ ಕೇಳಕ್ ಹೇಳ್ತಾರೆ.
ಓಕೆನಾ. ನೆಕ್ಸ್ಟ್ ಇದನ್ನು ಕೂಡ ಕೇಳ್ಬೋದು ಮೇ ಬಿ ನನ್ನ ಅಶೂರೆನ್ಸ್ ಕೊಡ್ತಿದ್ರೆ. ನೆಕ್ಸ್ಟ್ ಇದಕ್ಕೆ 4 ಕ್ವಶನ್ಗೆ ನಾವು ಟಾಪಿಕ್ ಕವರ್ ಮಾಡಿರೋದು ಕವರ್ ಡಾಲರ್ ಗ್ರೂಪ್ಸ್, ಡಾಲರ್ ಸಮ್, ಡಾಲರ್ ಆವರೇಜ್, ಡಾಲರ್ ಮ್ಯಾಚ್, ಡಾಲರ್ ಪ್ರಾಜೆಕ್ಟ್. ಇಷ್ಟು ಟಾಪಿಕ್ಸ್ ನ ಈ ಕ್ವಶನ್ಗೆ ನಾವು ಕವರ್ ಮಾಡಿರೋದು. ಓಕೆನಾ. ಸೊ ನಮ್ಮ ನೋಟ್ಸ್ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಇವೆಲ್ಲ ಕ್ವಶನ್ಗೂ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್ 5ನೇ ಕ್ವಶನ್ಗೆ ಡಿಸ್ಕ್ರೈಬ್ ದಿ ಸ್ಟೆಪ್ಸ್ ಕನೆಕ್ಟ್ Node.js ವಿತ್ MongoDB ಅಂಡ್ ಪರ್ಫಾರ್ಮ್ ಬೇಸಿಕ್ ಆಪರೇಷನ್ಸ್. ಮೇ ಬಿ ಇದೊಂದು ಕ್ವಶನ್ ಕೇಳ್ಬೋದು, ಯಾಕೆಂದ್ರೆ ಯಾವ ತರ ಕನೆಕ್ಟ್ ಮಾಡೋದು ಅಂತ ಸ್ಟೆಪ್ಸ್ ನ ನೀವು ಬರೀಬೇಕು. ಓಕೆನಾ. ಅದನ್ನ ಈಸಿಯಾಗಿ ನೀವು ಬರಿಬಹುದು. ಪ್ರೋಗ್ರಾಮ್ ಮಾಡಿದ್ರೆ ಅಥವಾ ಏನಾದ್ರು ಒಂದು ನೀವು ಪ್ರಾಜೆಕ್ಟ್ ಮಾಡಿದ್ರೆ ಸೊ ಈಸಿಯಾಗಿ ನೀವು ಜನರಲ್ ಆಗಿ ಬರೀಬಹುದು. ಗೊತ್ತಿಲ್ಲ ಅಂದ್ರೆ ನಮ್ಮ ನೋಟ್ಸ್ ನಲ್ಲಿ ಪ್ರೊವೈಡ್ ಮಾಡಿದೀವಿ ಸ್ಟೆಪ್ಸ್ ನ, ಈಸಿ ಸ್ಟೆಪ್ಸ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಬರೀಬಹುದು. ಇದಕ್ಕೆ ನಾವು ಟಾಪಿಕ್ ಯಾವ ಕವರ್ ಮಾಡಿದ್ರೆ ಮಾಂಗೋ ಕ್ಲೈಂಟ್ ಯೂಸೇಜ್, ಕ್ರಡ್, ಕೋಡ್ ಸ್ನಿಪೆಟ್. ಸೊ ಇವೆಲ್ಲ ನಮ್ಮ ನೋಟ್ಸ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ. ನೀವು ಡೌನ್ಲೋಡ್ ಮಾಡಿದ್ರೆ ಇವೆಲ್ಲದಕ್ಕೂ ಆನ್ಸರ್ ಸಿಕ್ಕೇ. ನೆಕ್ಸ್ಟ್ 6ನೇ ಕ್ವಶನ್ ಈ ತರ ಕೇಳ್ಬೋದು, ಡಿಸ್ಕಸ್ ಹೌ MongoDB ಹ್ಯಾಂಡಲ್ ಸ್ಕೀಮಾ ಇನ್ಶಿಯಲೈಸೇಷನ್ ಅಂಡ್ ಇಂಡೆಕ್ಸಿಂಗ್. ಸೊ ಇದೊಂದು ಕ್ವಶನ್ ಕೇಳ್ಬೋದು ಮೇ ಬಿ. ಇದೊಂದು ಇಂಪಾರ್ಟೆಂಟ್, ಇನ್ಶಿಯಲೈಸೇಷನ್, ಇಂಡೆಕ್ಸಿಂಗ್ ಮತ್ತೆ ಸ್ಕೀಮಾ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಇದಕ್ಕೆ ನಾವು ಕವರ್ ಮಾಡೋ ಟಾಪಿಕ್ಸ್ ಯಾವಂದ್ರೆ ಇನಿಷಿಯಲ್ ಡೇಟಾ, ಕೌಂಟರ್ಸ್, ಇಂಡೆಕ್ಸಸ್ ಆನ್ ಕಲೆಕ್ಷನ್. ಇವೆಲ್ಲ ಟಾಪಿಕ್ಸ್ ನಮ್ಮ ನೋಟ್ಸ್ ಅಲ್ಲಿ ಇದೆ. ನೆಕ್ಸ್ಟ್ 7ನೇ ಕ್ವಶನ್ ಈ ತರ ಕೇಳ್ಬೋದೇನೋ, ಎಕ್ಸ್ಪ್ಲೈನ್ ದಿ ಯೂಸ್ ಆಫ್ ಅಸಿಂಕ್ರೋನಸ್ ಅಂಡ್ ಆರ್ ಅವೈಟ್ ಇನ್ MongoDB ಆಪರೇಷನ್ ಇನ್ Node.js. ಇದೊಂದು ಇಂಪಾರ್ಟೆಂಟ್ ಆಗಿದೆ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೀನಿ, ಇದನ್ನ ಓದ್ಕೊಳ್ಳಿ. ಓಕೆನಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ವಿಡಿಯೋ ನೋಡ್ಕೊಂಡ್ಮೇಲೆ ಈ ಕ್ವಶನ್ ನೀವು ಲಿಸ್ಟ್ ಔಟ್ ಆದ್ರೂ ಮಾಡ್ಕೊಂಡು ಓದ್ಕೊಳ್ಳಿ, ಅಥವಾ ಸೊ ಜಸ್ಟ್ ಬೇಕಿದ್ರು ನನಗೆ ಕಾಮೆಂಟ್ ಮಾಡಿದ್ರೆ ಸಾಕು. ಅದು ನಾನು ಹೇಳಿದ್ನಲ್ಲ ಆ ತರ ಮಾಡಿದ್ರೆ ಸಾಕು ನಿಮ್ಗೆ. ಇದನ್ನ ನಮ್ಮ ಟೀಮ್ ಅವರು ವೆರಿಫೈ ಮಾಡಿ ನಿಮ್ ಪೇಮೆಂಟ್ ವೆರಿಫೈ ಮಾಡಿ ಸೆಂಡ್ ಮಾಡಿದ್ರೆ. ಇದಕ್ಕೆ ನಾವು ಕವರ್ ಮಾಡೋ ಟಾಪಿಕ್ಸ್ ಬಂದ್ಬಿಟ್ಟು ಸೊ ಬೆನಿಫಿಟ್ಸ್, ಕವರ್ ಕಾಲ್ ಬ್ಯಾಕ್ ಅಂಡ್ ಕೋಡ್ ಸ್ಟ್ರಕ್ಚರ್. ಇಷ್ಟು ಟಾಪಿಕ್ಸ್ ನಮ್ಮ ನೋಟ್ಸ್ ಅಲ್ಲಿ ಇದೆ. ಅದನ್ನ ಬೇಸ್ ಮೇಲೆ ಈ ಕ್ವಶನ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ 8ನೇ ಕ್ವಶನ್ ಈ ತರ ಕೇಳ್ಬೋದು, maybe write a detailed note on the MongoDB Node.js driver and its usage. ಮಸ್ಟ್ ಅಂಡ್ ಈ ಕ್ವಶನ್ ಕೇಳ್ತಾರೆ. ಯಾಕೆಂದ್ರೆ ಒಂದು ಡೀಟೇಲ್ಡ್ ನೋಟ್ ಮತ್ತೆ MongoDB Node.js ಡ್ರೈವರ್ ಯಾವ ಡ್ರೈವರ್ಸ್ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಮೇ ಬಿ ಇದೊಂದು ಪಾಸಿಬಲ್ ಕ್ವಶನ್, ಇದು ವೆರಿ ವೆರಿ ಪಾಸಿಬಲ್ ಕ್ವಶನ್. ಇದನ್ನ ಕೇಳ್ಬೋದು, ಇದು ನೋಡ್ಕೊಳ್ಳಿ. ಇದಕ್ಕೆ ನಾವು ಕವರ್ ಮಾಡೋ ಟಾಪಿಕ್ಸ್ ಬಂದ್ಬಿಟ್ಟು ಸೆಟಪ್, ಇನ್ಸರ್ಟ್, ಫೈಂಡ್, ಅಪ್ಡೇಟ್, ಡಿಲೀಟ್ ಯೂಸಿಂಗ್ Node.js. ಇಷ್ಟು ಟಾಪಿಕ್ಸ್ ನಮ್ಮ ನೋಟ್ಸ್ ಇದೆ. ಅದ್ರ ಬೇಸ್ ಮೇಲೆ ಈ ಕ್ವಶನ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ 9ನೇ ಕ್ವಶನ್ ಆಗಿ ಎಕ್ಸ್ಪ್ಲೈನ್ ಮಾಡಲೈಸೇಷನ್ ಇನ್ Node.js ಬ್ಯಾಕ್ ಎಂಡ್ ಯೂಸಿಂಗ್ MongoDB ವಿತ್ ಎಕ್ಸಾಂಪಲ್. ಇದೊಂದು ಕ್ವಶನ್ ಕೂಡ ಮೇ ಬಿ ಕೇಳ್ಬೋದು, ನೋಡ್ಕೊಂಡ್ರೆ ಇದು ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ನಾವು ಕವರ್ ಮಾಡೋ ಟಾಪಿಕ್ಸ್ ಬಂದ್ಬಿಟ್ಟು ಫೈಲ್ಸ್ ಲೈಕ್ DB.js, Issue.js, API Handler.js, Server.js. ಇವೆಲ್ಲ ನಮ್ಮ ನೋಟ್ಸ್ ಅಲ್ಲಿ ಇದೆ. ಇವೆಲ್ಲ ಕೋಡ್ ಸ್ನಿಪೆಟ್ ಮತ್ತೆ ಇವೇನು ಯೂಸ್ ಮಾಡಿದೀವಿ ಇವೆಲ್ಲ ನಮ್ಮ ನೋಟ್ಸ್ ಅಲ್ಲಿ ಇದೆ. ಡೌನ್ಲೋಡ್ ಮಾಡಿದ್ರೆ ಸಾಕು ನಿಮ್ಗೆ ಇವೆಲ್ಲ ಸಿಗ್ತವೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಸೊ ಇದರಲ್ಲಿ ಈ 5ನೇ ಮಾಡಲ್ ಲಾಸ್ಟ್ ಕ್ವಶನ್. 10ನೇ ಕ್ವಶನ್ ಯಾವುದು ಅಂದ್ರೆ ಡಿಸ್ಕಸ್ ದಿ ಪ್ರೊಸೆಸ್ ಆಫ್ ರೀಡಿಂಗ್ ಅಂಡ್ ರೈಟಿಂಗ್ MongoDB ಇನ್ ಮರ್ನ್ ಸ್ಟಾಕ್ ಅಪ್ಲಿಕೇಶನ್. ಓಕೆನಾ. ಸೊ ಇದೊಂದು 100% ಹೇಳ್ತೀನಿ, ಈ ಕ್ವಶನ್ ಕೇಳ್ತಾರೆ. ಮರ್ನ್ ಸ್ಟಾಕ್ ಅಪ್ಲಿಕೇಶನ್ ಅಲ್ಲಿ ಕೇಳ್ತಾರೆ. ಸೊ ಕೇರ್ಫುಲ್ ಆಗಿ ಈ ಕ್ವಶನ್ ಓದ್ಕೊಂಡಿರಿ. 10ನೇ ಕ್ವಶನ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವು ಕವರ್ ಮಾಡೋ ಟಾಪಿಕ್ ಬಂದ್ಬಿಟ್ಟು ಪರ್ಸಿಸ್ಟೆಂಟ್ ಕನೆಕ್ಷನ್ಸ್, ಇಶ್ಯೂ ಆಡ್, ಇಶ್ಯೂ ಲಿಸ್ಟ್, ಗೆಟ್, ನೆಕ್ಸ್ಟ್ ಸೀಕ್ವೆನ್ಸ್. ಸೊ ಇಶ್ಯೂ ಟ್ರ್ಯಾಕರ್ ಅಪ್ಲಿಕೇಶನ್ ಏನ್ ನೀವು ಕಲ್ತಿರ್ತಾರಲ್ವಾ, ಆ ಅಪ್ಲಿಕೇಶನ್ ನ ಕನೆಕ್ಟ್ ಮಾಡೋದು ಮತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಎಲ್ಲಾನು ಆ ಅಪ್ಲಿಕೇಶನ್ ಅಲ್ಲಿ ಇರುತ್ತೆ ಕಣ್ರಿ. ಅದನ್ನ ಬರೆದ್ಬಿಟ್ರೆ ಸಾಕು, ಜನರಲ್ ಆಗಿ ಆ ಕೋಡ್ ನ ಬರೆದ್ಬಿಟ್ಟು ಜನರಲ್ ಆಗಿ ಡಿಸ್ಕಸ್ ಮಾಡಿದ್ರು, ಪಾಯಿಂಟ್ ವೈಸ್ ಡಿಸ್ಕಸ್ ಮಾಡಿದ್ರೆ ಸಾಕು, ನಿಮ್ಗೆ 10 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಓಕೆ. ಸೊ ಇದಿಷ್ಟು ಆಗಿತ್ತು ಮಾಡಲ್ 5 ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಪಾಸಿಂಗ್ ಪ್ಯಾಕೇಜ್. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಸೊ ಪ್ಲೀಸ್ ನಾನು ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ನ ಕೊಟ್ಟಿರ್ತೀನಿ, ನನ್ನ ವಾಟ್ಸ್ಆಪ್ ನಂಬರ್ನು ಕೊಟ್ಟಿರ್ತೀನಿ. ಏನೇ ಡೌಟ್ ಬಂದ್ರು ಕಾಂಟ್ಯಾಕ್ಟ್ ಮಾಡಿ ನನಗೆ, ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.